ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಬೇಸಿಗೆ ಕಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಜಲಜೀವನ್ ಮಿಷನ್ ಕಾಮಗಾರಿಗಳ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಲು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬುರವರು ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಭಾಗವಹಿಸಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ತೊಂದರೆಯಾಗದಂತೆ ಕೈಗೊಂಡಿರುವ ಕ್ರಮಗಳು ಹಾಗೂ ಜಲಜೀವನ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಸಂಸದರು ಅಹವಾಲುಗಳನ್ನು ಸ್ವೀಕರಿಸಿ ಅಧಿಕಾರಿಗಳ ಮುಂದೆಯೇ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕಾಲೋನಿ ಒಂದು ಹಾಕಿಲ್ಲ, 3 ಅಲ್ಲೇ ಹಾಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು 50 ಮೀಟರ್ ಹಾಕಿರೋದು. TPS ಇಂದ ಒಂದಾಗಿದೆ, ಸುಪ್ರೀಂ ಕ್ಲಿಯರೆನ್ಸ್ ಇಂದ ಒಂದಾಗಿದೆ, ಜೆಡ್ ಇಂದ ಒಂದಾಗಿದೆ. 3 ಅಲ್ಲೇ ಎಲ್ಲ ಹಾಕಿದ್ದಾರೆ. ಹಿಂದೆ ಎಲ್ಲ ಇಲ್ಲ, ರೀಸೆಂಟಾಗಿ ಹಾಕಿದ್ದಾರೆ. ರೀಸೆಂಟಾಗಿ ನಾನು 3 ವರ್ಷದಿಂದ ನಾನು ಯಾವ್ದಾದ್ರು ಇಲ್ಲ. ನೀವು ಬಂದಾಗ ಅದು ಬಿಡು, ಏನೆಲ್ಲ ಪಕ್ಕದಲ್ಲಿ ಆಗಿ ನೋಡಿ. ಕಾಲೋನಿ ಎಲ್ಲ ಆಗಿಲ್ಲ, ದೂರಲ್ಲ, ಪಕ್ಕದಲ್ಲಿ ಇನ್ನೊಂದಿದೆ. ಮತ್ತೆ ಪಕ್ಕದಲ್ಲಿ ಇಷ್ಟ ಹತ್ರ ಏನು ಹಾರ್ಡ್ಲಿ 50-60 ಅಷ್ಟೇ ಇರೋದು. ಇದೊಂದು ತೆಗೆದು ಶಿಫ್ಟ್ ಮಾಡಿಸಿ ಅಷ್ಟೇ. ಕಾಲೋನಿಗೆ ಒಂದು ಹಾಕ್ಸಿ ಅಂತ ನಮ್ಮ ಸ್ಕೀಮ್ಗಳೆಲ್ಲ ಹಾಕಿದ್ವಿ. ಯಾವುದ್ರಲ್ಲ ಆಗಿದ್ರು ಕಾಲೋನಿಗೆ ಒಂದು ಹಾಕ್ಸಿದ್ರೆ ನಾನು ಹೇಳಿದೆ, ಅವತ್ತೇ ಹೇಳಿದೆ, ನಾನು ಹಾಕ್ಸಿದ್ರೆ ಕಾಲೋನಿಯಲ್ಲಿ ಈಗ ಓಕೆ ಅಣ್ಣ. ಈಗ ಏನಿದ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅಂಡರಲ್ಲೇ ಆಗ್ಬೇಕಲ್ಲ. ನಾನು ಅಧ್ಯಕ್ಷ ಇರ್ತಾರಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವರು ನಂಬರ್ಗಲ್ಲ ಆಗುತ್ತಲ್ಲ, ಆಗುತ್ತಲ್ಲ, ಇವಾಗ ಆಗಬೇಕು. ಅದಿದ್ದಾಗ ಹಾಕಿದಲ್ಲ, ಇಷ್ಟು ಪಕ್ಕದಲ್ಲಿ ಆಗೋರು ಯಾರಿದ್ರೆ ಒಂದು ಚೇಂಜ್ ಮಾಡಿಸ್ಕೊಂಡು ಕಾಲೋನಿ ನಾನು ಹಾಕಿದ್ರೆ ಯಾವುದೇ ನಾನು ಹಾಕ್ಬೋದು. ಉಪಯೋಗ ಏನೋ ಪಕ್ಕದಲ್ಲಿ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಅವ್ರಿಗೆ ಹೇಳ್ತಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಬರೀ ಗ್ರೌಂಡ್ಸ್ ಇದೆ. ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಅಲ್ಲಿ ಏನೂ ಇಲ್ಲ ಸರ್. ಈ ಕೋರ್ಟಲ್ಲಿ ಲ್ಯಾಂಡ್ ಬಿಲಾಂಗಿಂಗ್ ಟು ಬ್ರಿಟಿಷ್ ಬಟ್ earmarked for burial ground. It is found that the earmarking of the land for burial ground is within the land belonging to the British. Then appropriate order shall be passed by the Deputy Commissioner to recall the ಏನಾಯ್ತದೆ, ಇವರು ಸರ್ವೆ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ರೇಟಿಂಗ್ ಫಿಸಿಕಲ್ ಹೋಗಿ ಕೆಲವರು ಏನು ಮಾಡ್ತಾರೆ, ಇನ್ನು ಸ್ವಲ್ಪ ಆ ಕಡೆ ಇದೆ, ಸರ್ವಿಸ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ.
ಅದಕ್ಕೆ ಇನ್ನೊಂದ್ಸರಿ ಸರ್ವೆ ಕರ್ಕೊಂಡು ಜಸ್ಟ್ ಇಯರ್ ನಾನು ಕ್ಲೋಸ್ ಕೊಟ್ಬಿಟ್ಟು ಅಷ್ಟೇ ತೋರಿಸ್ತೀವಿ ಸರ್, ಅದೇನು ವಿಷಯ ಇಲ್ಲ, ತೋರಿಸ್ತೀವಿ. ಅವತ್ತು ತೋರಿಸಿದ್ದೀವಿ, ಆದಾಯ ಸಾಹೇಬರು ಸರ್ ತಾಲೂಕು ಸರ್ವೆ ಎಲ್ಲ ಬಂದು ಫ್ರೆಂಚಾಗಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಈಗ ಸುಮ್ಮನೆ ಅವ್ರು ತಕರಾರು ಅಷ್ಟೇ ಇಲ್ಲಿಗೆಲ್ಲ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂದರೆ ಪಿ ಡಿ ಓ ಬಂದಿದೆ ಸರ್. ನಮ್ಮ ಚಾರ್ಜ್ ತಗೊಂಡಿಲ್ಲ, ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಅದು ಇದು ಮಾಡ್ತಾರೆ ಫಸಲು ತಗೊಳ್ಳೋಕ್ಕೋಸ್ಕರ ಫಸಲು ಈಗ 2.5 ಲಕ್ಷದ ಫಸಲು ಸರ್ಕಾರ ತಗೊಳ್ಳಿ ಅಂತ. ಸರ್ಕಾರಿಗೆ ತಗೊಳ್ಳಿ ಅಂದರೆ ನಾನು ಹ್ಯಾಂಡ್ ಓವರ್ ತಗೊಂಡಿಲ್ಲ ಅಂತ ನಾವು ಯಾವ ಹೆಡ್ಡಲ್ಲಿ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡ್ತಾರೆ ಅವರು. ಪಿ ಡಿ ಓ ಅವರೇನೋ ಔಷಧಿ ಹೊಡ್ಕೊಂಡಿದ್ದಾರೆ ಅಂತ ಹೇಳಿ ಇವರೆಲ್ಲ ಕೂತು ಮಾತಾಡಿದ್ದಾರೆ. ನಾನು ಹೇಳಿದ್ವಿ ಈ ವರ್ಷ ಬಿಟ್ಬಿಡಿ ಹೋಗಿ ವರ್ಷ ಆತ್ಲಾಗೆ ಅವ್ರು ಸರ್ಕಾರಿಗೆ ಅವ್ರು ನಾಳೆ ಯಾವತ್ತು ಇದು ಒಂದು ವಾರದಲ್ಲಿ ನಾನು ನಾನೇ ವಾರದಲ್ಲಿ ಹೋಗಿ ಅದನ್ನ ಅದನ್ನೇನೋ ಆದಾಯ ಸಾಹೇಬ್ರದ್ದು ರೆವಿನ್ಯೂ ಕಟ್ ಮಾಡಿದ್ದಾರೆ ಸರ್. ಅವ್ರದ್ದು ಜೊತೆಲಿದ್ರೆ ನಾನು ಬಂದ್ರೆ ಹ್ಯಾಂಡ್ ಓವರ್ ಮಾಡುವ ಅಂತ ಹೇಳ್ತೀನಿ ಅಲ್ಲೇ. ರೆವಿನ್ಯೂ ಎಲ್ಲ ಓಕೆ ಸರ್, ತಹಸೀಲ್ದಾರರಿಂದ ಅಲ್ಲಿಂದ ಓಕೆ ಸರ್. ಬಟ್ ಪಿ ಡಿ ಓದು ಒಂದು ನಮ್ಗೆ ಅದೇ ಬಂದು ವಿಡಿಯೋ ಸರ್ ಇನ್ನೊಂದು ಇವತ್ತು ಬರ್ತಾರೆ, ಬಂದು ಮಾಡ್ಕೊಡ್ತಾರೆ 2-3 ದಿನದಲ್ಲಿ ಅಂತ ಹೇಳ್ತಾರೆ. ನಾನೇ ಬಂದ್ಬಿಟ್ಟು ಸುಮ್ಮನೆ ಇದಾಗುತ್ತೆ ಸರ್. ಪಿ ಡಿ ಓ ಇದಾಗಿ ನಾನು ಕೋರ್ಟ್ ಪ್ರಾಬ್ಲಮ್ ಎರಡು ಕಡೆ ಒಂದು ಹಾಕೊಂಡು ಕಲ್ಲು ಹಾಕ್ಬಿಡಿದೆ ಅಂತ ಡೆಡ್ ಅಂತ ಇದು ರಸ್ತೆ ಇಲ್ಲ ಅಂತ ಮನೆ ಸರ್ ಇದು ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೇನೆ. ಲೇಔಟ್ ಮಾಡಿದ್ದಾರೆ, ಇಬ್ಬರು ಲೇಔಟ್ ಇವ್ರ ಕೈಲಿ ಒಂದಿದೆ, ಅವ್ರ ಕೈಲಿ ಒಂದಿದೆ. ಇವರೇನು ಮಾಡಿದ್ದಾರೆ, ಏಕಾಏಕಿ ಚಪ್ಪಿಗೆ ನಾಟಿ ಮಾಡ್ಕೊಂಡಿದ್ದಾರೆ. ದಾರಿಗೆ ಚಪ್ಪಿಗೆ ನಾಟಿ ಮಾಡ್ಕೊಂಡು ತೆಗೆದಾಕಿ ನಿಮ್ಮದು ಬರೋಂಗಿದ್ರೆ ನಾನೇ ಫೌಂಡೇಶನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಬಟ್ ಇವ್ರು ಏಕಾಏಕಿ ದಾರಿಗೆ ಅಂತೇಳಿ ಚಪ್ಪಿಗೆ ನಾಟಿ ಮಾಡ್ತಾರೆ. ಯಾವ್ದು? ಹಾಂ, ನೀವು ಹಂಗೆ ನಾಟಿ ಮಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು. ನೀವೇನು ನಾನು ಅಂತ ಕೇಳಬೇಕಲ್ಲ. ಸೈಟ್ ಆಗಂತ ನೀವು ಹೇಳ್ತೀರಿ, ಸೈಟ್ ಅಲ್ಲ ಅಂತ ಅವ್ರು ಹೇಳ್ತಾರೆ. ನೋಡ್ರಿ ಈಗ ಕೇಳಿಸ್ತಿಲ್ಲ ಜಾಗ ರಿಸರ್ವೇಷನ್ 2018 ಪಾಯ ಆಗ್ತಾ ಇದ್ದಾಗ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಅವಾಗ ಅವ್ರು ಬಿಲ್ಡಿಂಗ್ ನಿಲ್ಲಿಸ್ತಾ ಇದ್ದಾರೆ. ಬಿಲ್ಡಿಂಗ್ ಕಟ್ಟಿದ್ದಾರೆ ಮಂಗಳವಾರ ರೀಸೆಂಟಾಗಿ 6 ತಿಂಗಳಲ್ಲಿ ಮತ್ತೆ ಮನೆ ಕಟ್ತಾ ಇದ್ದಾರೆ ಸರ್. ಪಂಚಾಯತಲ್ಲಿ FIR ಆಗಿದೆ. ಮತ್ತು ಇವ್ರಿಗೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಲೋಕಾಯುಕ್ತದಲ್ಲಿ ಇವ 2 ತಿಂಗಳು ಆದೇಶ ಕೊಟ್ಟರು. ಅವ್ರಿಗೆ 2013 ಅವ್ರು ದಾಖಲಾತಿ ಕೊಡ್ತಾರೆ. 2018 ಇರಲ್ಲ. ಇದು ಈ ಮಕ್ಕಳಿಗೆ ಸರ್ ಊರಲ್ಲಿ 20 ವರ್ಷದಿಂದ ಅಂಗನವಾಡಿ ಜಾಗ ಇಲ್ಲ. ಈ ವಿಚಾರವಾಗಿ ಇವಾಗ ತಹಸೀಲ್ದಾರ್ಗೆ ಈವಾಗ 100 ಸಲ ಅರ್ಜಿ ಕೊಟ್ಟಿದ್ವಿ ಸರ್. ಅಲ್ಲ ನಾವು ಸತ್ತಕ್ಕೆ ಕೇಳ್ತಾ ಇಲ್ಲ. ಆದರೆ ಇವ್ರಿಗೆ ಆದೇಶ ಮಾಡಿದ ಮೇಲೂ ಇದುವರೆಗೂ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ಅವ್ರು ಕಟ್ತಾ ಇರೋದು ರಿಸರ್ವೇಷನ್ ಮಾಡಿಲ್ಲ. 2013 ಮನೆ ಕಟ್ತಾರೆ. ಹೌದು ಸರ್, ಆ ಪ್ರೈವೇಟರ್ ಸರ್. 2013 ಅವ್ರು ದಾಖಲೆಮೆಂಟ್ ಇದೆ, 2011 ನಮ್ಗೆ ದಾಖಲೆಮೆಂಟ್ ಇದೆ. ಈ ವಿಚಾರ ಅಲ್ಲ ಮನೆ ಕಟ್ತಾ ಇದ್ರೆ ನೀವು ಸುಮ್ಮನೆ ಇದ್ದಾರೆ ಅಂತಲ್ಲ. ಹಲೋ ನಮಸ್ತೆ, ಯಾರಪ್ಪ? ಸರ್ ಬೇರೆ ಸರ್ ಹಾಂ ಓಕೆ. ತಹಸೀಲ್ದಾರ್ ಒಂದು ವರ್ಷ ಆಗಿದೆ ಸರ್. 3 ಬಾಡಿ ಶ್ರೀಗಂಧ MP ಇವಾಗ ಮಂದಿ 500 ಗಿಡ ಸತ್ತರು ಒಳಗೋಯ್ತು ಸರ್. ಬೆಂಕಿ ಯಾರ್ದು? ನಮ್ಗೆ ಸರ್. ಇವತ್ತು ಆದೇಶ ಪಾಣಿಯಲ್ಲಿ ಎಂಟ್ರಿ ಮಾಡೋದಕ್ಕೆ 1 ವರ್ಷ ಆಗಿದೆ ಸರ್. RIVA ಪ್ರತಿದಿನ ತಿರುಗಾಡ್ತಾ ಇದೆ ಸರ್. ಎಷ್ಟು ದೊಡ್ಡದಾಗಿತ್ತು ಸರ್ 18 ವರ್ಷ ಸರ್. ಮನೆ ಹಾಕ್ಸ್ಬೇಕು. ಅಲ್ಲ ಸರ್, ಇವರು ಇದ್ದಾಗ ಸರ್ ಅಲ್ಲ ಸರ್, ಪಾಣಿಯಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ಹಾನಿಯಲ್ಲಿ ಗಿಡನ ಎಂಟ್ರಿ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ ಸರ್. ಈಗ ಮಾನ್ಸೂನು ಮತ್ತು ಪ್ರೀ ಮಾನ್ಸೂನ್ ಟೈಮಲ್ಲಿ ಅಗ್ರಿಕಲ್ಚರ್ ಸರ್ವೆ ಮಾಡ್ತಾರೆ ಕ್ರಾಪ್ಸ್, ಆ ಟೈಮಲ್ಲಿ ಮಾತ್ರ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ಈಗ ಬಿಟ್ಟಿದ್ದಾರೆ ಸರ್ FIA ಕಲೆಕ್ಷನ್ಸ್ ಮಾಡೋಕ್ಕೆ. ಈಗ ನೆಕ್ಸ್ಟ್ ಡ್ರಾಟ್ ಬಂದರೆ ಅವ್ರಿಗೆ ಅಮೌಂಟ್ ಕೊಡಬೇಕು, ಆವಾಗ ಲಿಂಕ್ ಮಾಡಿಸ್ಕೊಂಡು ಎಂಟ್ರಿ ಮಾಡೋದು. ನಮ್ಮ ಡಿಪಾರ್ಟ್ಮೆಂಟಿಂದ ಯಾವುದೇ ಕಾರಣಕ್ಕೂ ಮರಗಳು ಆಗಿ ಕ್ರಾಪ್ ಆಗಿ ನಾವು ಎಂಟ್ರಿ ಮಾಡೋದು. ಅಲ್ಲ ಸರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡೋದು.
ಅವ್ರಿಗೆ ಡೈರೆಕ್ಷನ್ಸ್ ಮಾಡಿದ್ರೆ ಮುಗಿದ್ರೆ ಅವ್ರು ಮಾತಾಡ್ಬೇಕು. ಡಿ ಸಿ ಒಂದು ಕಡೆ ನಾನು ಹೋಗ್ಬೋದು ಸರ್. ನಮ್ಮ IAS ಯಾವ್ದಾದ್ರು ಅಂತ ಒಂದು ಬೇಕಾಗಿದೆ ಸೆಂಟ್ರಲ್ ನೀನು ಯಾವಾಗ ತಹಸೀಲ್ದಾರ್ ಮೀಟಿಂಗ್ ಮಾಡಿಲ್ಲ ಅಂತ ಹೇಳ್ತಾರೆ. ಸರ್ ನಾನು ಹೋಗಿ ಕರೆದು ಅವ್ರು ಮತ್ತೆ ಅವ್ರು ಕರೆಸಿ ಯಾರು ಭೇಟಿ ಆಗಿದೆ? ನಿಮ್ಮನ್ನು ಕರೆಸಿದ್ದು ಈ ಥರ ಪಾಣಿ ಎಂಟ್ರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹುಡುಗರು ಕಂಪ್ಯೂಟರ್ ಕರೆಸಿ ಇದು ಇಮಿಡಿಯೇಟಾಗಿ ಇದು ಮಾಡಪ್ಪ ಅಂತ ನೀವೇ ಹೇಳಿದ್ರಿ. ಅದು ಮಾಡಲೇ ಇಲ್ಲ ಸರ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಇರೋದು ಆಯ್ತು, ಈಗ ತಗೊಂಬನ್ನಿ, ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ಸ್ ಮಾಡ್ತೀನಿ. ಇಲ್ಲ ಸಾಹೇಬ್ರು ಮಾತಾಡ್ಸ್ಕೊಂಡು ಒಂದು ನಿಮಿಷ ಇದಾದ್ಮೇಲೆ ಕೂತಿರ್ತಾರೆ ಮುಂದೆ ಬೇಸಿಗೆ ಕಾಲ ಬರ್ತಾ ಇದೆ. ಇಒನ ಮತ್ತು JJM ಇಂಜಿನಿಯರ್ಸು ಮತ್ತು KB ಅವ್ರನ್ನ ಕರೆಸಿ ತಹಶೀಲ್ದಾರು ಇದ್ದರು, 4 ಜನನು ಆಫೀಸರ್ಸು ಚಿಂತಾಮಣಿ ಮತ್ತು ಸಿದ್ಧಘಟ್ಟ ತಾಲೂಕು ಎರಡು ಏನು ಕುಡಿಯೋ ನೀರಿದ್ದು ವ್ಯವಸ್ಥೆಗಳು ಏನೇನು ಮಾಡ್ಕೊಂಡಿದ್ದೀರಾ ಮತ್ತು ಕಾಂಟ್ರಾಕ್ಟರ್ಸ್ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ, ಯಾಕಂದರೆ ಏನು ಇವಾಗ ಸ್ಟೇಟಲ್ಲಿ ಒಂದಷ್ಟು ಫಂಡ್ಸ್ ಬಂತು JJMಗೆ ಮತ್ತು ಇವಾಗ ಸೆಂಟ್ರಲ್ ಫಂಡ್ಸ್ ಇನ್ನೊಂದು 10-15 ದಿನದಲ್ಲಿ ಬರುತ್ತೆ. ಸೊ ಪೇಮೆಂಟ್ಸ್ ಎಲ್ಲ ಕಾಂಟ್ರಾಕ್ಟ್ಗಳು ಕರೆಕ್ಟಾಗಿ ಕೊಟ್ಟು, ಯಾಕಂದರೆ ಒಬ್ಬರು ಕೊಟ್ಟು ಒಬ್ರು ಕೊಡದೇ ಇರೋದು, ಆಮೇಲೆ ಆ ಊರಲ್ಲಿ ಕೆಲಸ ಆಗದೇ ಇರೋದು ಕಂಪ್ಲೇಂಟ್ಸ್ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಯಾವ್ಯಾವ ಕೆಲಸಗಳಾಗಿದೆಯೋ ಅವ್ರಿಗೆಲ್ಲ ಪೇಮೆಂಟ್ಸ್ ಮಾಡಿ ಮತ್ತು ಮುಂದಿನ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಏನು ಬೋರ್ವೆಲ್ಸ್ ಡ್ರೈ ಆಗಿದೆಯೋ ಅದನ್ನು ಏನು ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ ಅಂತ ಕೇಳಿದೆ. ಇಬ್ಬರು ಇವಾಗಲೂ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಮಾಡ್ಕೊಂಡಿದ್ದೀವಿ ಸರ್. ಯಾವುದಾದ್ರೂ ಇದು ಡ್ರೈ ಆಗಿದ ತಕ್ಷಣ ಪ್ರೈವೇಟ್ ಅವ್ರನ್ನ ಬೋರ್ವೆಲ್ಸ್ನ ದತ್ತಕ್ಕೆ ತೊಗೊಂಡು ಮಾಡ್ತೀವಿ ಅಂತ, ಅದು ಏನಾದರೂ ಡ್ರೈ ಆದರೆ ಆಮೇಲೆ ಟ್ಯಾಂಕರ್ಸಲ್ಲಿ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟರು. ಅದಾದಮೇಲೆ ಏನೋ ಒಂದು HN ವ್ಯಾಲಿ ಮತ್ತು KC ವ್ಯಾಲಿ ರಿಪೋರ್ಟ್ಸ್ ಏನೇನು ಬರ್ತಿದೆ ದಯವಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಯಾಕಂದರೆ ಏನೋ ಒಂದು ನಾವು ನಮ್ಮ ಶಾಸಕರು 2 ಜಿಲ್ಲೆಯ ಶಾಸಕರು ಮತ್ತು ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು, ನಾನು ಮತ್ತು ಏನೋ ಒಂದು ಕೃಷ್ಣಾ ನದಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ರಿಪೋರ್ಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆ ಬೋರ್ವೆಲ್ಸ್ ಡ್ರೈ ಆಗಿರೋದು, ಸೋರ್ಸ್ ಆಫ್ ವಾಟರ್ ಏನು ಅಂದಾಗ ಬೋರ್ವೆಲ್ಸ್ ಅಂತ ಇರುತ್ತಲ್ಲ, ಆ ಮಾಹಿತಿನೂ ನಮ್ಮ CO ಸಾಹೇಬ್ರಿಗೆ ಹೇಳಿದ್ದೀನಿ ಕೊಡೋಕ್ಕೆ ರೈಟಿಂಗಲ್ಲಿ. ಸೊ ಸೋರ್ಸ್ ಆಫ್ ವಾಟರ್ ಇಸ್ ಬೋರ್ವೆಲ್ಸ್ ಅಂತ ಮೆನ್ಷನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. KDP ಮೀಟಿಂಗು, ದಿಶಾ ಮೀಟಿಂಗಲ್ಲಿ ಯಾವಾಗ ಕುಡಿಯೋ ನೀರು ಡಿಸ್ಕಷನ್ಸ್ ಬರುತ್ತೋ ಅದನ್ನು ಕ್ಲಿಪ್ಪಿಂಗ್ಸು ಕೂಡ ಕೇಳಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಮಾಹಿತಿ ಮಿನಿಸ್ಟ್ರುಗಳು, ಸೆಂಟ್ರಲ್ ಮಿನಿಸ್ಟ್ರು, ಜಲಶಕ್ತಿ ಮಿನಿಸ್ಟ್ರು ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಒಂದು ಇದು ಮಾಡಿದ್ದೀವಿ. ಮತ್ತು ಏನು TCಗಳು ರೈತರು ಬೋರ್ವೆಲ್ಗಳಾಗಿದ್ದಾಗ TCಗಳ ಅಭಾವ ಇದೆ ಅಂತ ಹೇಳಿದಾಗ ನನ್ನ ಹತ್ರ ಬಂದು ಸುಮಾರು ಒಂದು ಚಿಂತಾಮಣಿಯಲ್ಲೇ ಒಂದು 15-20 ಜನ ಲೆಟರ್ಸ್ ತೊಗೊಂಡಿದ್ದಾರೆ. ಅದ್ರ ಮಾಹಿತಿ ಏನು ಅಂತ ಪಡ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ಇವತ್ತು ಒಂದು ಮೀಟಿಂಗ್ ಮಾಡೋಕ್ಕೆ ಬಂದಿದೆ. ಅದ್ರ ಜೊತೆ ಸಾರ್ವಜನಿಕರು ಏನೋ ಒಂದು ರೆವಿನ್ಯೂ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದು ಒಂದಷ್ಟು ಅರ್ಜಿಗಳು ಕೊಟ್ಟು ಅವೆಲ್ಲ ತಹಶೀಲ್ದಾರ್ಗೆ ಮತ್ತು EOಗೆ ಇಬ್ಬರಿಗೂ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಕ್ಕೆ ಇದೊಂದು ಚಿಕ್ಕ ಒಂದು ಸಭೆ ಮಾಡಿಕೊಂಡು. ಸರ್, ತಾವು ಸಂಸದರಾಗಿ 2.5 ವರ್ಷ ಕಳೀತಾ ಇದೆ. 2 ವರ್ಷ ಇಲ್ಲಿ ಚಿಂತಾಮಣಿಯಲ್ಲಿ ಇದೇ ಮೊದಲ ಸಭೆ ಅನ್ಕೊಂತಾ ಇದ್ದೀನಿ ಸರ್. ಅದಕ್ಕೆ KDP ಮೀಟಿಂಗು ಮತ್ತು ದಿಶಾ ಮೀಟಿಂಗ್ಸ್ ಏನು ಮಾಡ್ತೇವೆ ಎಲ್ಲ ಅಲ್ಲಿ ಅಧಿಕಾರಿಗಳು ಅಲ್ಲೇ ಸಿಕ್ಕಿ ಎಲ್ಲ ಮಾತಾಡ್ತಾ ಇದ್ದೀವಿ. ಬೇರೆ ಏನೋ ವಿಚಾರಗಳಿದ್ದಾಗ ಫೋನಲ್ಲೇ EOನ ಮತ್ತು ತಹಶೀಲ್ದಾರ್ನ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮತ್ತು ಇವನ್ನೆಲ್ಲ ಮಾತಾಡಿದ್ವಿ. ಈ KBದು ಜಾಸ್ತಿ ಸುಮಾರು ಒಂದು ತಿಂಗಳಿಂದ ಒಂದು 7-8 ಅರ್ಜಿಗಳು ಬಂದಕ್ಕೆ ಅದಕ್ಕೆ ಏನು ಅಂತ ಅದಕ್ಕೆ ಖುದ್ದಾಗಿ ನಾನೇ ಹೇಳ್ಕೊಂಡಿರೋದು. ಅದು ಬಿಟ್ಟರೆ ಫೋನುಗಳಲ್ಲಿ EOನ ಮತ್ತು ತಹಶೀಲ್ದಾರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದರಲ್ಲಿ ಡಿಪಾರ್ಟ್ಮೆಂಟ್ಸ್ ಬೇಕೋ ಅದರಲ್ಲಿ ನಾವು ಮಾತಾಡಿ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ವೇಣು ಅವರು ವಾರಕ್ಕೆ 2 ಸತಿ ಅಲ್ಲಿ ಬಂದು ಕೋಲಾರ ನಮ್ಮ ಕಚೇರಿಯಲ್ಲಿ ಯಾರ್ಯಾರ್ದು ಪ್ರಾಬ್ಲಮ್ಸ್ ಇದೆ ಚಿಂತಾಮಣಿ ಅವ್ರನ್ನೆಲ್ಲ ಕರ್ಕೊಬಂದು ಅಲ್ಲೇ ಸೊಲ್ಯೂಷನ್ ಒಂದು ಕಂಡುಹಿಡಿತಾರೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ.
ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9442888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 636351505063ಗೆ ಸಂಪರ್ಕಿಸಬಹುದು.